ನೆರೆಯ ಗೋವಾ ರಾಜ್ಯದಲ್ಲಿ ಕನ್ನಡಿಗ ಕಾರ್ಮಿಕರ ಮೇಲೆ ಗೂಂಡಾಗಿರಿ ದಬ್ಬಾಳಿಕೆ ಜೋರಾಗಿದ್ದು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಆರೋಪ ಕೇಳಿಬಂದಿದೆ. ಬುಧವಾರ ಸಂಜೆ ಕರ್ನಾಟಕದ ವಿಜಯಪುರ ಜಿಲ್ಲೆ ಕಲಗೇರಿ ಗ್ರಾಮದ ನಿವಾಸಿ ಅನಿಲ್ ರಾಠೋಡ್ ಮೇಲೆ ಕೆಲ ಗೂಂಡಾಗಳು ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ. ಗೋವಾದಲ್ಲಿ ಸುರಕ್ಷತೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ರಕ್ಷಣೆಗೆ ಕನ್ನಡಿಗರು ಮನವಿ ಮಾಡಿದ್ದಾರೆ. ಗೋವಾ ರಾಜ್ಯದ ಪೆಟ್ನೆ ಹತ್ತಿರದ ರಸ್ತೆಯಲ್ಲಿ ಟ್ರಕ್ ಅಡ್ಡಗಟ್ಟಿ ಗೂಂಡಾಗಿರಿ ಮಾಡಿದ್ದಾರೆ. ಒಮಿನಿ ಕಾರ್ ಜೀಪ್ನಲ್ಲಿ ಬಂದು ಅಡ್ಡಗಟ್ಟಿ ಆರೋಪಿಗಳಿಂದ ದಬ್ಬಾಳಿಕೆ ಮಾಡಿ ಕನ್ನಡಿಗ ಡ್ರೈವರ್ ಅನಿಲ್ಗೆ ಥಳಿತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಹಲ್ಲೆ ಮಾಡೋ ವಿಡಿಯೋ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ಡ್ರೈವರ್ ಅನಿಲ್ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಕಟ್ಟಡಕ್ಕೆ ಕಲ್ಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಈ ಅಟ್ಯಾಕ್ ಮಾಡಿದ್ದಾರೆ. ನಮಸ್ಕಾರ, ನಾನು ಅನಿಲ್ ರಾಠೋಡ್ ಅಂತ ನನ್ನ ಹೆಸರು. ಇಲ್ಲಿ ಗೋವಾದಲ್ಲಿ ನಮಗೆ ಬಹಳಷ್ಟು ತೊಂದರೆಗಳು ಕೊಡಕತ್ತಿದ್ದಾರೆ. ಇಲ್ಲಿ ಲೋಕಲ್ ಜನ ಡೈರೆಕ್ಟ್ ಅವ್ರಿಗೆ ಗಾಡಿ ಮೇಲೆ ಗಾಡಿ ಓಡಿಸಿದರೆ ಡೈರೆಕ್ಟ್ ಕೈ ಹಾಕಿಸಿ ಬಾಕಲ್ ತೆಗಿಸಿ ಕೈ ಹಾಕಿಸಿ ಡೈರೆಕ್ಟ್ ಹೊಡಿತಾರೆ. ನಮಗೆ ನೀವು ಘಾಟಿ, ನೀವು ಕರ್ನಾಟಕದಿಂದ ಬಂದಿರಿ, ಮಹಾರಾಷ್ಟ್ರ ಇದ್ದೀರಿ, ಪ್ಲಸ್ UP ಬಿಹಾರ್ ಎಲ್ಲದ ಹೆಸರು ತಗೋತಾರೆ. ಘಾಟಿ তুমি ಇಲ್ಲಿ ದಂಧೆ ಮಾಡಬೇಡ್ರಿ, ನಿಮಗೆ ಹೊಡಿತೀವಿ ಹಿಂಗಂದು ಕೇಸಿ ನಾವು ಇವತ್ತು ಭಾಳ ಹೊಡೆದಾನ್ರಿ. ಈಗ ನೋಡ್ರಿ, ಎಲ್ಲರೂ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ನಾ ಕೇಳ್ಕೊತೀನಿ. ನಮ್ಮ ಕರ್ನಾಟಕ CM ಅವ್ರಿಗೂ ಇದು ಮುಟ್ಟಬೇಕಂತ ನನ್ನ ಅಭಿಪ್ರಾಯ ಐತಿ. ಯಾಕಂದ್ರೆ ನಮ್ಮ ಕನ್ನಡ ಜನಗ ಭಾಳ ಅನ್ಯಾಯ ಆಗತೈತಿ. ಬದುಕು ಕಟ್ಟಿಕೊಳ್ಳಲು ಗೋವಾದಲ್ಲಿ ನೆಲೆಸಿರೋ ಡ್ರೈವರ್ ಅನಿಲ್ ಸತತ 6 ತಿಂಗಳಿನಿಂದ ಕನ್ನಡಿಗರ ಮೇಲೆ ಅಟ್ಯಾಕ್ ಮಾಡುತ್ತಿರೋ ಆರೋಪ ಮಾಡಿದ್ದಾರೆ. ಸದ್ಯ ಪೆಡ್ನೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಹಲ್ಲೆಗೊಳಗಾದ ಅನಿಲ್ ದೂರು ಕೊಟ್ಟರೂ ಸಹ ಗೂಂಡಾಗಳ ವಿರುದ್ಧ ಕ್ರಮ ಜರುಗಿಸದ ಗೋವಾ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವಾ ರಾಜ್ಯದ ಮಾಪ್ಸಾ ಟ್ರಕ್ ಮಾಲೀಕರ ಸಂಘದ ಮುಖಂಡರಾದ ಸಮೀರ್ ಶೆಟ್ಟರ್, ಸುರೇಶ್ ಪಟ್ಟಿಗೇರಿಯಿಂದ ಘಟನೆ ಖಂಡಿಸಿದ್ದಾರೆ. ಸುರೇಶ್ ಪಟ್ಟಿಗೇರಿ ಅಂತ, ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ವತಿಯಿಂದ ಮಾತಾಡ್ತಾ ಇರೋದು. ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ. ಹೇಳೋದಂದರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನಿಗೆ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ಲು ತುಂಬ್ಕೊಂಡು ಗಾಡಿ ಒಳಗೆ ಅವನು ಮಹಾರಾಷ್ಟ್ರದಿಂದ ಗೋವಾ ಬರ್ತಾ ಇದ್ದ. ಆವಾಗ ಪೆಣ್ಣೆ ಚಡಾವದಲ್ಲಿ ಅವನ ಗಾಡಿ ತರ್ವಿ ಅವನಿಗೆ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ. 4-5 ಜನ ಬಂದು ವ್ಯಾನ್ ತಗೊಂಡು ಅವನ ಗಾಡಿ ಅಡ್ಡ ಹಾಕಿ ನೀನು ಎಲ್ಲಿ ಅವನು ಕರ್ನಾಟಕದವನು ಅಂತ ಕೇಳಿ ಹೊಡಿತಾ ಇದ್ದಾರೆ. ಗೋವಾದಲ್ಲಿ ಕನ್ನಡದವರ ಮೇಲೆ ಬಹಳ ದರ್ಬಾರ ನಡೀತಾ ಇದೆ ಗೋವಾದವ್ರದ್ದು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಿ. ಗೋವಾದಲ್ಲಿ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ. ಗೋವಾದಲ್ಲಿ ಕನ್ನಡಿಗರ ಮೇಲಿನ ಗೂಂಡಾಗಿರಿ ಮಟ್ಟ ಹಾಕಲು ಸಿಎಂ ಸಿದ್ದರಾಮಯ್ಯ ಮಧ್ಯಸ್ಥಿಕೆ ವಹಿಸಿ ಹಲ್ಲೆಯಾಗದಂತೆ ಗೋವಾ ಸಿಎಂಗೆ ಮಾತನಾಡಲು ಮನವಿ ಮಾಡಿದ್ದಾರೆ.